ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಬಂದು ತುಳಸಿ ಹಬ್ಬದ ದಿನದ ವಿಡಿಯೋ ಆಗಿರುತ್ತೆ. ಆ ದಿನದ್ದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತ ಹೇಳಿ ನನ್ನ ಮಗ ಪಾನಿಪುರಿ ಮಾಡ್ಕೊಂಡಿದ್ದ ಮನೇಲಿ ಅದೊಂದು ಸ್ವಲ್ಪ ವಿಡಿಯೋನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ನಾವು ಹೇಗೆ ತುಳಸಿ ಪೂಜೆನ ಮಾಡಿದ್ವಿ ಅಂತಕ್ಕಂಥ ಒಂದು ವಿಡಿಯೋನ ಪೂಜೆ ಮಾಡಿರ್ತಕ್ಕಂಥ ವಿಡಿಯೋನ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆಯೇ ಒಂದು ಸಿಂಪಲ್ ಬೀಡ್ಸ್ ಬೇಬಿ ಕುಚ್ಚು ಡಿಸೈನ್ನು ಕೂಡ ನಾನಿಲ್ಲಿ ಶೇರ್ ಮಾಡಿದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಅಂದರೆ ಯಾವಾಗಲೂ ನಾವು ಮನೆಯಲ್ಲಿ ಪಾನಿಪುರಿ ಮಾಡ್ಕೊಳ್ಳೋದಾದರೆ ಮೈಕ್ರೋ ಓವನಲ್ಲಿ ಇಟ್ಬಿಟ್ಟು ನಾವು ಮಾಡ್ಕೊಳ್ತಕ್ಕಂಥದ್ದು. ಎಣ್ಣೆನಲ್ಲಿ ಕರೀಲಿಕ್ಕೆ ಹೋಗಲ್ಲ. ಈವ್ನಿಂಗು ಬೇಕು ಅಂತ ಅಂದರೆ ಮಗನೇ ಮಾಡ್ಕೊತಾನೆ. ಅವನಿಗೆ ಏನಿರುತ್ತೆ ತರಕಾರಿ ಕಾಳುಗಳು ಅದನ್ನೆಲ್ಲ ತುರಿದು ಹಾಕಿ ಎಲ್ಲ ಮಾಡಿ ಅದಕ್ಕೆ ಮೊಸರು, ಸ್ವಲ್ಪ ಪೆಪ್ಪರು, ಚಾಟ್ ಮಸಾಲ, ಈ ಥರ ಎಲ್ಲ ಮಸಾಲೆಗಳನ್ನೂ ಹಾಕ್ಕೊಂಡು ಮಾಡ್ಕೊತಾನೆ. ರುಚಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿ ಅಂತ ಅನಿಸುತ್ತೆ. ಹೊರಗಡೆ ತಿನ್ನೋದಕ್ಕಿಂತನೂ ರುಚಿಯಾಗೇ ಇರುತ್ತೆ. ಮೈಕ್ರೋ ಓವನಲ್ಲಿ ಪೂರಿಗಳನ್ನೆಲ್ಲ ಮಾಡಿಕೊಂಡು ಅದನ್ನೆಲ್ಲ ಹೋಲ್ ಮಾಡಿ ಇಟ್ಕೊಳ್ತಾ ಇದ್ದಾನೆ, ನೋಡ್ತಿರ್ಬೋದು ನೀವು. ಮೈಕ್ರೋ ಓವನಲ್ಲಿ ಅಂದರೆ ಸೆಂಟ್ರಲ್ಲಿ ಇರ್ತಕ್ಕಂಥವೆಲ್ಲ ಸ್ವಲ್ಪ ಸಿದೋದಂಗೆ ಆಗುತ್ತೆ. ಹಾಗೆ ಸೈಡಲ್ಲಿರೋವೆಲ್ಲ ನಾರ್ಮಲಾಗಿ ಪೂರಿ ಚೆನ್ನಾಗೇ ಬರುತ್ತೆ, ನೋಡ್ತಿರ್ಬೋದು ನೀವು. ಸೆಂಟ್ರಲ್ಲಿ ಸ್ವಲ್ಪ ಫ್ಲೇಮ್ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಅದಕ್ಕೆ ನಾನಿಲ್ಲಿ ಕಡಲೆಕಾಳು ಹುಸ್ಲಿ ಮಾಡಿದ್ದೆ ಮಧ್ಯಾಹ್ನ ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ಅದು ಸ್ವಲ್ಪ ಇತ್ತು. ಹಾಗಾಗಿ ಅದನ್ನು ಹಾಕ್ಕೊಂಡೆ ಹೆಲ್ದಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಿರ್ಬೋದು ನೀವು. ಅಂದರೆ ಕಾಬೂಲು, ಕಡಲೆಕಾಳು ಈ ಥರದ್ದು ಯಾವುದಿದ್ರೂ ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಹೊಟ್ಟೆ ಫಿಲ್ ಆದಂಗೂ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು ಹೆಲ್ದಿಯಾಗೂ ಕೂಡ ಇರುತ್ತೆ. ಎಲ್ಲನೂ ಅಂದರೆ ಎಲ್ಲದಕ್ಕೂ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಇದು ಮಸಾಲೆ. ಆ್ಯಕ್ಚುಲಿ ಇದು ಹಿಂದಿನ ದಿನ ಮಾಡಿಟ್ಕೊಂಡಿದ್ದೆ, ಅದರಲ್ಲೇ ಸ್ವಲ್ಪ ಉಳಿದಿತ್ತು ಅಂತ ಅಂದ್ಬಿಟ್ಟು ಅವನು ಮತ್ತೆ ಮಾಡ್ಕೊಳ್ತಿದ್ದಾನೆ ಮಸಾಲೆನ. ಇದ್ದಿದ್ದ ಮಸಾಲೆಗೆ ಅವನು ಪಾನಿಪುರಿಗಳನ್ನ ಮಾಡ್ಕೊಳ್ತಿದ್ದಾನೆ. ಬಟಾಣಿ ಎಲ್ಲ ಹಾಕಿ ಮಾಡಿರ್ತಕ್ಕಂಥ ಮಸಾಲೆ. ಅದಕ್ಕೆ ಪಾನಿ ಈಗಲೇ ಮಾಡ್ಕೊಂಡಿರ್ತಕ್ಕಂಥದ್ದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಚಾಟ್ ಮಸಾಲ ಇದು ಎಲ್ಲ ಹಾಕಿ ಗ್ರೈಂಡ್ ಮಾಡಿ ಪಾನಿನ ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು ನೋಡ್ತಿರ್ಬೋದು ನೀವು. ಅವನು ಸ್ವಲ್ಪ ಪಾನಿಪುರಿ ಥರ ಮಾಡ್ಕೊಂಡ. ಅವನಿಗೆ ತರಕಾರಿ ಅಷ್ಟು ಇಷ್ಟ ಆಗೋಲ್ಲ, ಕ್ಯಾರೆಟು ಇದೆಲ್ಲ ತುಂಬ ಜಾಸ್ತಿ ಹಾಕೋದ್ರಿಂದ. ಹಾಗಾಗಿ ತರಕಾರಿಗಳನ್ನ ಹಾಕಿಲ್ಲ, ಅದ್ರ ಬದಲಿಗೆ ಕಡಲೆಕಾಳನ್ನ ಸೇರಿಸ್ಕೊಂಡು ಮಾಡ್ಕೊಂಡಿದ್ದಾನೆ, ನೋಡ್ತಿದ್ರಲ್ಲ. ಈಗ ದಹಿ ಪುರಿ ಮಾಡ್ಕೊಳ್ತಿದ್ದಾನೆ. ಆ ಒಂದೇ ಪೂರಿನಲ್ಲಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ನೋದು. ದಹಿ ಪುರಿ, ಪಾನಿಪುರಿ, ಮಸಾಲೆ ಪುರಿ ಈ ಥರ ಎಲ್ಲ ಥರನೂ ಮನೆಯಲ್ಲೇ ಮಾಡ್ಕೊಳ್ತಾನೆ, ನೋಡ್ತಿದ್ರಲ್ಲ. ಅದಕ್ಕೆ ಈಗ ಮೊಸರು ಹಾಕ್ಕೊಂಡು ಮೇಲೆ ಸ್ವಲ್ಪ ಚಾಟ್ ಮಸಾಲ ಆ ಥರದನ್ನೆಲ್ಲ ಹಾಕ್ಕೊಂಡು ದಹಿ ಪುರಿನೂ ಕೂಡ ಮಾಡ್ಕೊಳ್ತಿದ್ದಾನೆ. ಅಂದರೆ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಈ ಥರ ಮನೆಯಲ್ಲಿ ಅವರೇ ಮಾಡ್ಕೊಳ್ಳೋದನ್ನು ಹೇಳ್ಕೊಡೋದ್ರಿಂದ ಹೊರಗಡೆ ತರೋದು ತಪ್ಪುತ್ತೆ, ಮತ್ತು ಅನ್ಹೆಲ್ದಿಯಾಗಿ ತಿನ್ನೋದು ಕೂಡ ತಪ್ಪುತ್ತೆ, ನೋಡ್ತಿದ್ದೀರಲ್ಲ. ಮನೆಯಲ್ಲೇ ಇರ್ತಕ್ಕಂಥ ಮಿಕ್ಸರ್ ಆಗ್ಬೋದು ಅದು ಎಲ್ಲನೂ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತಿದ್ದಾನೆ. ಇದಕ್ಕೇ ನಾವು ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲ ಹೆಚ್ಚು ಹಾಕ್ಕೊಂಡು ಟೊಮೆಟೊ, ಆನಿಯನ್ ಎಲ್ಲ ಹಾಕ್ಕೊಂಡ್ರೆ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಮಗೆಲ್ಲ ಮಾಡ್ಕೋಬೇಕು ಅಂದರೆ ಅದೇ ಥರ ಮಾಡ್ಕೊಳ್ಳೋದು. ಅವನಿಗೆ ತರಕಾರಿ ಅಷ್ಟು ಇಷ್ಟ ಆಗೋಲ್ಲ, ಟೊಮೊಟೊ ಆಗ್ಬೋದು, ಕ್ಯಾರೆಟ್ ಇದೆಲ್ಲ. ಹಾಗಾಗಿ ಇನ್ಸ್ಟೆಂಟಾಗಿ ಈ ಥರ ಮಾಡ್ಕೊತಂದು ತಿನ್ನಬೇಕು ಅಂತ ಅನ್ನಿಸ್ದಾಗ ಇದು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಬರೀ ಪೊಟ್ಯಾಟೊನ ಬೇಯಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ಪಾನಿಪುರಿ ಒಳಗಡೆ ಇಟ್ಟು ಪಾನಿ ಹಾಕ್ಕೊಂಡು ತಿಂದರೆ ಅದು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ, ನೋಡ್ತಿದ್ದೀರಲ್ಲ. ಹಾಗೆ ಸಂಜೆ ತುಳಸಿ ಪೂಜೆ ಮಾಡೋಣ ಅಂದ್ಬಿಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ಜೊತೆಗೆ ಮನೆ ಪೂಜೆ ಎಲ್ಲ ಮುಗಿಸಿ ಅದಾದ ನಂತರ ನಾನು ತುಳಸಿ ಪೂಜೆನೂ ಕೂಡ ಮಾಡ್ಕೊಳ್ತಿದ್ದೀನಿ, ನೋಡ್ತಿರ್ಬೋದು ನೀವು. ಮೊದಲಿಗೆ ಅದೆಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿನ ಇಟ್ಟು ಅಂದರೆ ಪ್ರತಿ ವರ್ಷ ಇದೇ ಥರ ಮಾಡೋದು. ತುಂಬ ಸಿಂಪಲ್ಲಾಗಿ ಅಂದರೆ ಒಂದು ಪುಟ್ಟದಾದಂಥ ರಂಗೋಲಿ, ಧೂಪ, ದೀಪ, ನೈವೇದ್ಯ ಇಷ್ಟನ್ನು ಮಾಡಿ ಪೂಜೆನ ಮಾಡ್ತಕ್ಕಂಥದ್ದು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಯಾವುದೇ ವ್ರತ ಪೂಜೆ ಮಾಡೋದಾದರೂ ಫಸ್ಟಿಗೆ ಮನೆ ದೇವ್ರ ಪೂಜೆನ ಮಾಡಿ ಆ ನಂತರ ನಾವು ಯಾವುದೇ ವ್ರತ ಆಗ್ಬೋದು, ಪೂಜೆ ಆಗ್ಬೋದು ಮಾಡೋದ್ರಿಂದ ಅದ್ರ ಫಲ ಜಾಸ್ತಿ ಸಿಗುತ್ತೆ ಅಂತ ಹೇಳಿ ಮನೆ ಪೂಜೆ ಎಲ್ಲ ಮುಗಿಸಿ ತುಳಸಿ ಕಟ್ಟೆ ಮುಂದೆನೂ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿ ಪೂಜೆನ ಮಾಡಲಿಕ್ಕೆಲ್ಲ ರೆಡಿ ಮಾಡಿಕೊಂಡೆ, ನೋಡ್ತಿರ್ಬೋದು ನೀವು. ನನಗೆ ಪ್ರತಿ ವರ್ಷ ನಮ್ಮ ಮನೆ ದೇವ್ರ ಹಬ್ಬ ಮಾಡ್ತೀವಿ. ಆ ಹಬ್ಬದ ದಿನವೇ ನನಗೆ ತುಳಸಿ ಹಬ್ಬ ಸಿಕ್ತಿದ್ರಿಂದ ನನಗೆ ತುಳಸಿ ಹಬ್ಬ ಮಾಡೋಕ್ಕಾಗ್ತಿರ್ಲಿಲ್ಲ. ಈ ವರ್ಷ ನಾವು ಊರಿಂದ ಬಂದ್ವಲ್ಲ ಆ ದಿನ ಇತ್ತು ತುಳಸಿ ಹಬ್ಬ. ನಮ್ಮದು ಮನೆ ದೇವ್ರ ಹಬ್ಬ ಬಂದು ಶುಕ್ರವಾರ ಇದ್ದಿದ್ದು. ನಾವು ಭಾನುವಾರ ವಾಪಸ್ ಬಂದ್ವಿ. ಭಾನುವಾರ ಸಂಜೆ ನಾನು ಪೂಜೆನ ಮಾಡಿರ್ತಕ್ಕಂಥದ್ದು ನೋಡ್ತಿರ್ಬೋದು ನೀವು. ಅಂದರೆ ಮನೆಯಲ್ಲೇ ಏನಿತ್ತು ಅದರಲ್ಲೇ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ನಾನು ತುಳಸಿ ಪೂಜೆನ ಮಾಡಿರ್ತಕ್ಕಂಥದ್ದು. ಹೂವು ಆಗ್ಬೋದು, ಹಣ್ಣು ಎಲ್ಲ ಅಂದರೆ ಅದಕ್ಕೆ ಅಂತ ಏನೂ ಸ್ಪೆಷಲಾಗಿ ಇದು ಮಾಡ್ಕೊಳಕ್ಕೆ ಹೋಗಲಿಲ್ಲ, ನಂಗೆ ಟೈಮ್ ಸಹ ಇರಲಿಲ್ಲ. ಹಾಗಾಗಿ ನಲ್ಲಿಕಾಯಿ ಕಡ್ಡಿ ಮಾತ್ರ ನಾನು ಹೊರಗಡೆಯಿಂದ ತಂದಿದ್ದು, ಬಿಟ್ಟರೆ ಇನ್ನೆಲ್ಲ ಹೂವು ಎಲ್ಲ ಮನೆಯಲ್ಲೇ ಇತ್ತು. ಸೇವಂತಿಗೆ ಮತ್ತು ಗುಲಾಬಿ ಬಿಡಿ ಹೂವನ್ನೆಲ್ಲ ನೀಟಾಗಿ ಕಟ್ಟಿ ತುಳಸಿ ಗಿಡಕ್ಕೆಲ್ಲ ಅಲಂಕಾರನ ಮಾಡಿಕೊಂಡು ಪೂಜೆನ ಮಾಡ್ತಿರ್ತಕ್ಕಂಥದ್ದು ನೋಡ್ತಿರ್ಬೋದು ನೀವು. ನಂದಂದರೆ ಮನೆ ಮುಂದೆ ಎಲ್ಲ ಪಾಟ್ಗಳ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ.
ಹಾಗಾಗಿ ಆಚೆ ಈಚೆ ಎಲ್ಲ ಪಾಟ್ಗಳಿದೆ, ನೋಡ್ತಿರ್ಬೋದು ನೀವು. ಸಿಂಪಲ್ಲಾಗಿ ದೀಪ ನೈವೇದ್ಯ ಹಾಗೆಯೇ ಇದು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಪೂಜೆನ ಮಾಡ್ತಿರ್ತಕ್ಕಂಥದ್ದು. ಹಾಗೆಯೇ ಬಾಗ್ನಕ್ಕೆ ಅಂತ ಅಂದ್ಬಿಟ್ಟು ವೀಳ್ಯದೆಲೆ, ಅಡಿಕೆ, ಹಾಗೆಯೇ 21 ರೂಪಾಯಿ ಅಥವಾ 11 ರೂಪಾಯಿ ಆ ಥರ ಕಾಣಿಕೆನ ಇಟ್ಟು ಬಳೆ, ಬೆಲ್ಲ ಎಲ್ಲವನ್ನು ಇಟ್ಟು ಬಾಗಿನಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಕುಂಕುಮಕ್ಕೆ ರೆಡಿ ಮಾಡ್ಕೊಂಡಿದ್ದೆ. ಹಾಗೆಯೇ ತುಳಸಿ ವಿವಾಹ ಆಗಿರೋದ್ರಿಂದ ಅರಶಿನ ಕೊಂಬಿಗೆ ಹಸಿ ನೂಲು ಬರುತ್ತಲ್ಲ, ಅದಕ್ಕೆ ಬಿಳಿ ಹಸಿ ನೂಲು ಆದರೆ ಅದಕ್ಕೆ ಅರಶಿನ ಸವರ್ಕೋಬೇಕು. ಇವಾಗೆಲ್ಲ ಅಡ್ವಾನ್ಸ್ಡ್ ಅರಶಿನದ ಕಲರ್ದೇ ಸಿಗುತ್ತೆ, ಅದನ್ನು ತಂದು ಅದಕ್ಕೆ ಅರಶಿನ ಕೊಂಬಿಗೆ ಹಸಿ ನೂಲನ್ನ ಕಟ್ಟಿ ತುಳಸಿ ವಿವಾಹ ಅಂದರೆ ತುಳಸಿ ಪೂಜೆನ ಮಾಡ್ತಕ್ಕಂಥದ್ದು. ನಾನಿಲ್ಲಿ ನೈವೇದ್ಯಕ್ಕೆ ಸಜ್ಜಿಗೆನ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. ಹಾಗೆಯೇ ಹಣ್ಣು, ಬಾಳೆಹಣ್ಣು ಮತ್ತು ಮಾವಿನ ಹಣ್ಣಿತ್ತು, ಅದು ಪೈನಾಪಲ್ಲು, ಇದನ್ನು ಕೂಡ ಎಲ್ಲ ನೈವೇದ್ಯಕ್ಕೆ ಇಟ್ಕೊಂಡು ಪೂಜೆನ ತುಂಬ ಸಿಂಪಲ್ಲಾಗಿ ಮಾಡಿರ್ತಕ್ಕಂಥದ್ದು. ನನ್ನ ಹತ್ರ ಅಂದರೆ ತುಳಸಿ ಪೂಜೆದೆ ಬುಕ್ ಇದೆ. ಪ್ರತಿ ವರ್ಷ ಮಾಡುವಾಗ್ಲೂ ಅದರಲ್ಲಿ 1009 ಸಲ ಇದೆ ಅಷ್ಟು ಥರ, ಅದನ್ನೆಲ್ಲ ಓದಿ ಹಾಗೆಯೇ ಅದರ ಕತೆ ಇದೆ, ತುಳಸಿ ಪೂಜೆ ಕಥೆನೂ ಕೂಡ ಇದೆ. ಆ ಕತೆ, ನೈವೇದ್ಯ ಮತ್ತು ಪೂಜೆ, ಧೂಪ ದೀಪ ಪ್ರತಿಯೊಂದರದ್ದು ಅದರದ್ದೇ ಆದಂತಹ ಶ್ಲೋಕಗಳಿದೆ. ಅದನ್ನೆಲ್ಲ ಓದಿ ನಾನು ಪೂಜೆನ ಮಾಡ್ತಕ್ಕಂಥದ್ದು. ವರ್ಷಕ್ಕೊಂದು ಸಲ ಮಾಡೋದ್ರಿಂದ ಬುಕ್ಕನ್ನು ಇಟ್ಕೊಂಡಿದ್ದೀನಿ. ಪ್ರತಿ ವರ್ಷ ಬುಕ್ಕಲ್ಲಿ ಏನಿದೆ ಅದೇ ಪ್ರಕಾರವಾಗಿ ನಾನು ಮಾಡ್ತಾ ಹೋಗ್ತೀನಿ, ನೋಡ್ತಿರ್ಬೋದು ನೀವು. ಇದು ಬಂದು ಮರುದಿನದ ವಿಡಿಯೋ. ಅಂದರೆ ಒಂದು ಸ್ಯಾರಿ, ಕಸ್ಟಮರ್ ಸ್ಯಾರಿ. ಇದು ಬಂದು ಬೇಬಿ ಕುಚ್ಚು, ಅಂದರೆ ಅದನ್ನೇ ಬೀಡ್ಸ್ನ ಉಪಯೋಗಿಸಿ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಕೊಡಿ ಅಂತ ಹೇಳಿದರು. ಹಾಗಾಗಿ ನಾನಿಲ್ಲಿ ರೌಂಡ್ ಕಲರ್ ಬೀಡ್ಸ್ನ ಉಪಯೋಗಿಸಿದ್ದೀನಿ. ಇದು ಬಂದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಫುಲ್ಲು ಸ್ಯಾರಿ ಬಂದು ಚೆಕ್ಸ್ ಇದೆ. ಪಲ್ಲು ಬಂದು ಪಿಂಕ್ ಕಲರ್ ಇದೆ, ನೋಡ್ತಿದ್ರಲ್ಲ. ಹಾಗಾಗಿ ಗ್ರೀನು ಮತ್ತು ಪಿಂಕು ಎರಡು ಥ್ರೆಡ್ಡನ್ನು ಉಪಯೋಗಿಸಿ ಅದಕ್ಕೆ ರೌಂಡ್ ಕಲರ್ ಗೋಲ್ಡನ್ ಬೀಡ್ಸ್ನು ಕೂಡ ಉಪಯೋಗಿಸಿ ನಾನು ಮಾಡ್ತಿರ್ತಕ್ಕಂಥ ಒಂದು ಕುಚ್ಚು ಡಿಸೈನ್ ಇದು ಅಂತಲೇ ಹೇಳ್ಬೋದು. ನೋಡಿ, ಇದು ಬಂದು ಪಲ್ಲು. ಸ್ಯಾರಿ ಫುಲ್ ಗ್ರೀನ್ ಇದೆ, ಪಲ್ಲು ಪಿಂಕ್ ಇದೆ. ಅಂದರೆ ಚೆಕ್ಸ್ ಎಲ್ಲ ಗೋಲ್ಡನ್ ಕಲರ್ ಬಂದಿರೋದ್ರಿಂದ ಅವ್ರು ಸ್ವಲ್ಪ ಗ್ರ್ಯಾಂಡಾಗಿ ಅನ್ನಿಸ್ಲಿ ಅನ್ನೋ ಕಾರಣಕ್ಕೆ ಬೀಡ್ಸ್ನ ಯೂಸ್ ಮಾಡಲಿಕ್ಕೆ ಹೇಳಿದರು. ಇಲ್ಲಿ ಬೀಡ್ಸ್ನ ಯೂಸ್ ಮಾಡಿ ಮಾಡ್ತಕ್ಕಂಥ ಒಂದು ಕುಚ್ಚಿಗೆ 40 ಎಳೆ ದಾರಾನ ತೊಗೊಂಡ್ರೆ ಸಾಕಾಗುತ್ತೆ. ಅದನ್ನು ನಾವು ನಾರ್ಮಲಾಗಿ ಬೇಬಿ ಕುಚ್ಚು ಮಾಡೋದಾದರೆ ಅದಕ್ಕೊಂದು 60 ಎಳೆ ತೊಗೋಬೇಕಾಗುತ್ತೆ. ಇದಕ್ಕೆ ಅಂತ ಅಂದರೆ 40 ಎಳೆ ಸಾಕಾಗುತ್ತೆ. ಕೆಲವೊಬ್ಬರು ಬೇಬಿ ಕುಚ್ಚಲ್ಲೇ ಸ್ವಲ್ಪ ಸಣ್ಣದಾಗಿ ಹಾಕಿ ಅಂತ ಹೇಳ್ತಾರೆ, ಅದಕ್ಕೂ ಕೂಡ 40 ಎಳೆನೇ ಬೇಕಾಗುತ್ತೆ. ಕೆಲವೊಬ್ಬರಿಗೆಲ್ಲ ಸ್ವಲ್ಪ ದಪ್ಪನಾಗಿದ್ದರೆ ಇಷ್ಟ ಆಗುತ್ತೆ ಬಂಚ್ಗಳು. ಆ ಥರ ಇದ್ದಾಗ ನೀವು ಒಂದು 60 ಎಳೆ ಆ ಥರ ತೊಗೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ಬೀಡ್ಸ್ ಒಳಗಡೆ ಥ್ರೆಡ್ ನುಗ್ಗಲ್ವಲ್ಲ, ಹಾಗಾಗಿ 40 ಎಳೆ ಆದರೆ ಸಾಕಾಗುತ್ತೆ. ಅದು ನಮಗೆ ಡಬ್ಬಲ್ ಆಗುತ್ತೆ, ಮತ್ತು ಫೋಲ್ಡ್ ಮಾಡಿ ಸೂಜಿ ಒಳಗಡೆ ಹಾಕ್ಕೊಂಡು ಮತ್ತೆ ನಾವು ಬೀಡ್ಸ್ ಒಳಗಡೆ ಇನ್ಸರ್ಟ್ ಮಾಡಿದಾಗ ಡಬ್ಬಲ್ ಆಗುತ್ತೆ. ಹಾಗಾಗಿ 40 ಎಳೆ ಸಾಕಾಗುತ್ತೆ. ಇಲ್ಲ ತುಂಬ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಬೀಡ್ಸ್ ಒಳಗಡೆ ನುಗ್ಗಲ್ಲ ಥ್ರೆಡ್ಡು, ಹಾಗಾಗಿ 40 ಎಳೆ ಸಾಕಾಗುತ್ತೆ. ನೋಡಿಕೊಂಡು ಬೀಡ್ಸನ್ನು ತೊಗೋಬೇಕು. ಇದರಲ್ಲೇ ಇನ್ನೊಂದು ಬೀಡ್ಸ್ ಬರುತ್ತೆ, ಅದಂದರೆ ಕ್ರೋಶ ಕುಚ್ಚಿಗೆ ಯೂಸ್ ಮಾಡ್ತಕ್ಕಂಥ ಬೀಡ್ಸು. ಅದರಲ್ಲಿ ನಿಮಗೆ ಥ್ರೆಡ್ಡು ಒಳಗಡೆ ನುಗ್ಗಲ್ಲ, ಜಸ್ಟ್ ಅದು ಕ್ರೋಶ ಮಾಡುವಾಗಷ್ಟೇ ಯೂಸ್ ಮಾಡೋಕ್ಕಾಗೋದು. ಈ ಥರದ್ದಾದರೆ ನಿಮಗೆ ಹೋಲ್ ಸ್ವಲ್ಪ ದೊಡ್ಡದಿರೋದು ತೊಗೊಂಡ್ರೆ ಆರಾಮಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಥ್ರೆಡ್ನ ಸುತ್ತಿ ಎತ್ತಿಟ್ಕೊಳ್ತಾ ಇದ್ದೀನಿ. ಪಿಂಕ್ ಮತ್ತು ಗ್ರೀನ್ 2 ಥ್ರೆಡ್ಡನ್ನು ಸುತ್ತಿ ಮುಂದೆ ಒಂದು ಸ್ವಲ್ಪ ಗಮನ ಹಾಕಿಟ್ರೆ ನಾವು ಒಂದು 2-3 ದಿನ ಬಿಟ್ಟು ಕುಚ್ಚನ್ನು ಹಾಕಿದ್ರೂ ಕೂಡ ಥ್ರೆಡ್ಡು ಸ್ವಲ್ಪನೂ ಆಚೆ ಈಚೆ ಆಗೋಲ್ಲ, ನೀಟಾಗೇ ಇರುತ್ತೆ. ಹಾಗಾಗಿ ಅದಾದಮೇಲೆ ನೋಡ್ತಿದ್ದೀರಲ್ಲ ಮಾಡಿ ತೋರಿಸ್ತಿದ್ದೀನಿ ಇಲ್ಲಿ.
ಈಗ ಆಲ್ರೆಡಿ ಸ್ವಲ್ಪ ಮಾಡಿದ್ದೀನಿ. ಒಂದೇ ಒಂದು ಕುಚ್ಚನ್ನು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ನೀವು ಗ್ಯಾಪು ಫಸ್ಟ್ ಟೈಮೆಲ್ಲ ಮಾಡೋದಾದರೆ ಅಳತೆ ಗೊತ್ತಾಗಲ್ಲ ಅಂದರೆ ಈ ಬಟ್ಟೆ ಹೊಲಿಯೋ ಟೇಪ್ ಇರುತ್ತಲ್ಲ ಅದನ್ನು ಇಟ್ಕೊಂಡು ಮಾರ್ಕರಿಂದ ಫಸ್ಟಿಗೆ ನೀವು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಅರ್ಧ ಇಂಚಿಗೆ ಮಾರ್ಕ್ನ ಮಾಡ್ಕೋಬೇಕು. ನನಗೆ ಅಂದರೆ ಅದು ಕಣ್ಣಳ್ತೆಗೆ ಗೊತ್ತಾಗುತ್ತೆ. ನಾನು ಯಾವುದೇ ಸೀರೆಗೂ ಆ ಥರ ಮಾರ್ಕ್ ಮಾಡ್ಕೊಳಕ್ಕೆ ಹೋಗಲ್ಲ, ಹಾಗೆ ಮಾಡ್ತೀನಿ. ಪರ್ಫೆಕ್ಟಾಗಿ ನೀಟಾಗಿ ಬರುತ್ತೆ. ತುಂಬ ಗ್ಯಾಪ್ ಅಂತಲೂ ಅನಿಸಲ್ಲ, ಹಾಗೆ ತುಂಬ ಕಡಿಮೆ ಗ್ಯಾಪ್ ಅಂತಲೂ ಅನಿಸಲ್ಲ, ನೀಟಾಗಿ ಬರುತ್ತೆ. ಹೊಸದಾಗಿ ಮಾಡೋರು ಮಾತ್ರ ಆ ಥರ ಟ್ರೈ ಮಾಡಿ. ಇಲ್ಲ ಅಂತ ಅಂದರೆ ಇಲ್ಲ ಒಂದು ಗ್ಯಾಪ್ ಜಾಸ್ತಿ ಆಗುತ್ತೆ, ಇಲ್ಲ ತುಂಬ ಪಕ್ಕದಲ್ಲಾಗುತ್ತೆ. ಆ ಥರ ಆದಾಗ ಡಿಸೈನ್ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಒಂದು ಬೀಡ್ಸಿಂದ ಮತ್ತೊಂದು ಬೀಡ್ಸಿಗೆ ಸ್ವಲ್ಪ ಗ್ಯಾಪ್ ಇದ್ದರೆ ಕುಚ್ಚು ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇದರಲ್ಲೇ ನಿಮಗೆ ವೆರೈಟಿ ಬೀಡ್ಸ್ಗಳು ಕೂಡ ಸಿಗುತ್ತೆ. ಇದೇ ಬೀಡ್ಸ್ ಹಾಕಬೇಕು ಅಂತಲೂ ಏನಿಲ್ಲ. ನನಗೂ ಕಸ್ಟಮರ್ ಏನು ಇದೇ ಬೀಡ್ಸ್ ಹಾಕಬೇಕು ಅಂತ ಹೇಳಿರಲಿಲ್ಲ, ಬಟ್ ನನಗೆ ಹೋದಾಗ ಈ ಬೀಡ್ಸ್ ಸಿಕ್ಕಿದ್ರಿಂದ ಇದನ್ನೇ ತಂದು ಹಾಕಿದ್ದು. ಇನ್ನೊಂದು ಅಂದರೆ ಬೀಡ್ಸ್ ಹಾಕಿದ್ಮೇಲೆ ಡ್ರೈ ವಾಶಿಗೆ ಕೊಡುವಾಗ ಹೇಳ್ಬಿಟ್ಟು ಕೊಡಬೇಕು. ಆ ಪಲ್ಲುಗೆ ಕವರ್ನ ಸುತ್ತಬಿಟ್ಟು ಅವರು ಡ್ರೈ ವಾಶ್ನ ಮಾಡ್ತಾರೆ. ಇಲ್ಲ ಅಂತ ಅಂದರೆ ಬೀಡ್ಸ್ಗಳೆಲ್ಲ ಕಪ್ಪಾಗಿಬಿಡುತ್ತೆ ಡ್ರೈ ವಾಶಿಗೆ ಕೊಟ್ಟಾಗ. ನೋಡಿ ಎಷ್ಟು ಕ್ಯೂಟಾಗಿ ಬಂದಿದೆ ಅಂತ ಹೇಳಿ. ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ, ಹಾಗೆ ಗ್ರ್ಯಾಂಡಾಗೂ ಕೂಡ ಕಾಣಿಸುತ್ತೆ. ಪಲ್ಲು ನೋಡ್ತಿರ್ಬೋದು ನೀವು. ಸೀರೆಗೆ ಅಂದರೆ ಬೇಬಿ ಕುಚ್ಚಾಗ್ಬೋದು, ಬೀಡ್ಸ್ ಕುಚ್ಚಾಗ್ಬೋದು, ಯಾವುದೋ ಒಂದು ಕುಚ್ಚನ್ನು ಹಾಕಿದಾಗ ಸೀರೆ ತುಂಬ ಹೈಲೈಟಾಗಿ ಕಾಣುತ್ತೆ ನೋಡಿ. ಹಾಗಾಗಿ ಡ್ರೈ ವಾಶಿಗೆ ಕೊಡೋರಿಗೆ ಒಂದು ಸಲ ನಾನು ಕುಚ್ಚು ಮಾಡೋದಕ್ಕಿಂತ ಮುಂಚೆ ಹೇಳಿಬಿಟ್ಟೆ ಮಾಡ್ತೀನಿ. ಅಂದರೆ ನೀವು ಡ್ರೈ ವಾಶಿಗೆ ಕೊಡೋದಾದರೆ ಬೀಡ್ಸ್ ಕಪ್ಪಾಗುತ್ತೆ ಅಂತ. ಕೆಲವೊಬ್ಬರು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮಾಡಿಸ್ಕೊತಾರೆ, ಕೆಲವೊಬ್ಬರು ಆ ಥರ ಹೇಳಿದಾಗ ರಿಜೆಕ್ಟ್ ಮಾಡಿದ್ದು ಉಂಟು. ನಾರ್ಮಲಾಗಿ ಬೇಬಿ ಕುಚ್ಚು ಹಾಕಿಸ್ಕೊಂಡಿರ್ತಾರೆ, ಅದಾದರೆ ಏನಾಗಲ್ಲ. ಹಾಗಾಗಿ ಇದು ಬಂದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಹೊಸದಾಗಿ ನೋಡ್ತಿರೋರು ಮರಿದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.